ನಮಸ್ಕಾರ ರೀ ಎಲ್ಲರಿಗೂ ಶರಣಾರ್ಥಿ. ಬರ್ರಿ ನಮ್ಮ ಉತ್ತರ ಕರ್ನಾಟಕದ ಸ್ಪೆಷಲ್ ಜೋಳದ ರೊಟ್ಟಿ ಹೆಂಗೆ ಮಾಡೋದು ಅಂತ ನೋಡೋಣ. ಭಾಳಷ್ಟು ವಿಡಿಯೋ ನೀವು ನೋಡಿರಿ. ಎಲ್ಲರೂ ಎದೆದ್ರಾಗ ಸ್ಪೆಷಲಿಸ್ಟ್ ಇರ್ತಾರ ಅಂತ ನೀವು ಕೇಳಿರಿ. ಈ ನ್ಯೂರೋಲಜಿ, ನ್ಯೂರೋ ಸ್ಪೆಷಲಿಸ್ಟು, ಯೂರೋ ಸ್ಪೆಷಲಿಸ್ಟು, ಹಂಗೆ ನಮ್ಮ ಶೋಭಕ್ಕರ್ ಏನದಾರಲ್ರಿ, ಇವ್ರು ರೊಟ್ಟಿ ಸ್ಪೆಷಲಿಸ್ಟ್ ಅಂತ ಹೇಳ್ಬೇಕು. ತೆವಿ ಕಾಯಕ ಈಗ ನೋಡ್ರಿ ಒಲಿ ಮ್ಯಾಗಿಟ್ರು, ಮತ್ತು ಫಳ ಅಂತ ಆಗಲೇ ನೀವು ನೋಡಿದ್ರಲ್ಲ, ನೀರು ಕುದಿಸಕ್ಕೆ ಹಂಗೆ ಮಾಡಿದ್ರಿ. ರೊಟ್ಟಿ ಕೆರಿಸ್ರಿ, ಅದಕ್ಕೆ ಜೋಳದ ಹಿಟ್ಟಿನೊಳಗೆ ಹೋಲ್ ಮಾಡ್ಕೊಂಡು ರೆಡಿ ಇಟ್ಕೊಂಡಾರ. ನೀರು ಫಳ ಕುದ್ದು ಅಂತಂದ್ರೆ ಈಗ ಅವನ್ನ ಅದ್ರೊಳಗೆ ಹಾಕಿ ಮಿಕ್ಸ್ ಮಾಡ್ಕೊಂಡು ಚೆನ್ನಾಗಿ ನಾದ್ತಾರೆ. ಈಗೆಲ್ಲ ನೆಕ್ಸ್ಟ್ ಈಗ ಪ್ರೊಸೀಜರ್ ಬರ್ರಿ ನೋಡೋಣಂತ. ನೀರಂತರೂ ಫಳ ಅಂತ ಕುದಿಯಾಕತ್ತಾವೆ, ನೀವು ನೋಡಾಕತ್ತೀರಿ. ಈಗ ನಮ್ಮ ಶೋಭಕ್ಕರ್ ಏನು ಮಾಡ್ತಾರೆ ಈಗ ನೆಕ್ಸ್ಟ್ ನೋಡೋಣ, ರೊಟ್ಟಿನ ಹೆಂಗೆ ಮಾಡ್ತಾರೆ ಅಂಥೇಳಿ. ನಮ್ಮ ಶೋಭಕ್ಕರ್ ಒಂದು ರೊಟ್ಟಿ 2 ರೊಟ್ಟಿ ತಿಂದು ಬಿಟ್ರೆ ಹೇಳ್ತೇನೆ ರೀ, ಹೊಟ್ಟೆ ಫುಲ್ ಆಗಿಬಿಡ್ತದೆ. ಅಷ್ಟು ಚಲೋ ರೊಟ್ಟಿ ಮಾಡ್ತಾರೆ ನಮ್ಮ. ಈಗ ನೀರು ಕುದುವು ಅದನ್ನು ಈ ಕಡದ್ಲಿ ಹಿಡಿದು ನೀರನ್ನ ಹಿಟ್ಟಿನ್ಯಾಕ ಕುದಿ ನೀರನ್ನ ಹಾಕ್ಕೊತಾರೆ ರೀ. ಹಾಕ್ಕೊಂಡು ಹಂಗೆ ಸಣ್ಣಗೆ ಅದನ್ನ ಕಲಿಸ್ಕೊಂತಲ್ಲೇ ಕಲ್ಸಕತ್ತಾರೆ ನೋಡ್ರಿ. ಅವಾಗ ಹಿಂದಕ್ಕೆ ನಾವು ಸಣ್ಣರಿದ್ದಾಗ ಬೆದರಿ ಬಂದಾರಂದ್ರೆ, ಹೆದರ್ಕೊಂಡು ಏನಾರ ಬಂದಾರಂತಂದ್ರೆ ಕಬ್ಬಣ ಕಾಶಿ ನೀರಿನಾಗಿಟ್ಟು ಆ ನೀರು ಕುಡಿಸ್ತಿದ್ರಿ ರೀ. ಹಂಗೆ ಈಗ ನಮ್ಮ ಮನ್ಯಾಗ ಅದು ಇನ್ನೂ ಐತಿ. ಆ ಕಬ್ಬಣದ ಏನು ಚುಚ್ಚುಗ ಐತಲ್ಲ, ಅದರಲ್ಲೇ ಇದು ಮಾಡಿದ್ರೆ ಈಗ ಚೆನ್ನಾಗಿ ನಾದ್ಕೊಳಕತ್ತಾರೆ ನೋಡ್ರಿ. ಹಿಟ್ಟನ್ನ ನೀವು ನೋಡಾಕತ್ತೀರಿ. ಹಿಟ್ಟನ್ನ ಚೆಂದಾಗಿ ನಾದ್ಕೊಂಡು ಇದಕ್ಕೆ ಏನಂತಾರಂದ್ರೆ, ಎಲ್ಲರೂ ಬಡದು ಮಾಡ್ತಾರೆ, ಇವರು ಲಟ್ಟಿಸಿ ಮಾಡ್ತಾರೆ ರೊಟ್ಟಿನ. ಬಡದು ಮಾಡಿದ ರೊಟ್ಟಿ ಮತ್ತು ಲಟ್ಸಿ ಮಾಡಿದ ರೊಟ್ಟಿ ಫರಕ್ ಇರ್ತಾವೆ ಭಾಳ ಮಂದಿ ಅಂತಾರೆ. ಬಟ್ ಇವ್ರ ಕೈಯಿಂದ ರೊಟ್ಟಿ ಮಾತ್ರ ಭಾಳ ರುಚಿ ಇರ್ತವೆ. ನಾವು ಭಾಳ ಸಲ ತಿಂದೇವಿ. ಮತ್ತು ಅದಕ್ಕೆ ಸ್ವಲ್ಪ ತಣ್ಣೀರು ಹಾಕ್ಕೊಂಡು ನಾದ್ಕೊಳಕತ್ತಾರ. ಚಂದಾಗ ಅದನ್ನೆಲ್ಲ ನಾದ್ಕೊಂಡು ಅದನ್ನೊಂದು ದೊಡ್ಡದೊಂದು ಉಂಡೆ ಹಂಗೆ ಮಾಡ್ಕೊಂಡು ಇಟ್ಕೊತಾರೆ. ನಮಗೆ ದಿನಾನು 3 ಹೊತ್ತು ರೊಟ್ಟಿ ಇದ್ರೂ ಏನು ಬೇಸರ ಆಗಂಗಿಲ್ಲ ರೀ. ಯಾಕಂದ್ರೆ ನಾವು ರೊಟ್ಟಿ ಮಂದಿ. ನಮ್ಗೆ ದಿನ ರೊಟ್ಟಿ ಆಲ್ಮೋಸ್ಟ್ ವಾರಕ್ಕೆ 3ರಿಂದ 4 ದಿವಸ, 4ರಿಂದ 5 ದಿವಸ ಅಂದ್ರಲ್ಲ ಹೆಚ್ಚು ಕಡಿಮೆ. 2 ದಿವಸ ಅಷ್ಟೇ ನಮಗೆ ನಾಷ್ಟ ಅಂದ್ರೆ ಅದು ಏನು ದೋಸೆ ಅಥವಾ ಇಡ್ಲಿ ಏನಾದರೂ ಮಾಡಿರ್ತಾರೆ. ಒಂದೊಂದು ಸತಿ ಪರೋಟ ಮಾಡಿರ್ತಾರೆ. ರೇರೆಸ್ಟ್ ಕಂಡೀಷನ್ಸ್. ಹೆಚ್ಚು ನಾವು ವಾರಕ್ಕೆ 4 ದಿವಸ ಮಾತ್ರ ರೊಟ್ಟಿ, ಬೆಳಿಗ್ಗೆ ಎದ್ದುಕೊಳ್ಳಿ ರೊಟ್ಟಿ ತಿಂದುಬಿಟ್ರೆ ನಮ್ಗೆ ಆರಾಮಿರ್ತದೆ ನಮ್ದು ಆರೋಗ್ಯ. ನೋಡಿರಿ, ಈಗ ಹಿಟ್ಟು ನಾದ್ಕೊಂಡು ರೆಡಿ ಮಾಡಿಕೊಂಡ್ರು ನಮ್ಮ ಶೋಭಕ್ಕರ್. ಇವ್ರು ಹೆಂಗಿನ ರೊಟ್ಟಿ ಮಾಡ್ತಾರೆ, ಸ್ವಲ್ಪ ಬಡಿತಾರೆ ಮತ್ತು ಸ್ವಲ್ಪ ಲಟ್ಟಿಸ್ತಾರೆ. ಅದಕ್ಕೆ ಹದಬರ್ತಿ ಬರೋಂಗೆ ಮಾಡ್ಕೊತಾರೆ ಅವ್ರು. ತೀರಾ ಜಿಗಟ್ನಂಗೂ ಮಾಡ್ಕೊಳಂಗಿಲ್ಲ, ಒಂದು ಹದಬರ್ತಿ ಬರೋಂಗೆ ಅದನ್ನು ಈಗ ರೆಡಿ ಆಯ್ತು ನಮ್ಮ ಜೋಳದ ರೊಟ್ಟಿ ಹಿಟ್ಟು. ಆಗಲೇ ತೆವಿನ ಒಲಿ ಮ್ಯಾಗ ಕಾಯಕ್ಕೆ ಇಟ್ಟಿದ್ರು. ತೆವಿನೂ ಕಾದಿರ್ಬೇಕು. ನನ್ನ ತೆವಿನೂ ಭಾಳ ದಪ್ಪ ಐತ್ರಿ ಅದು. ಹೀಗಾಗಿ ಅದನ್ನು ಮುಂಚೆನೇ ಫಸ್ಟ್ ಇಟ್ಕೊಂಡ್ಬಿಡ್ತಾವೆ ಕಾಯಕ್ಕೆ. ತೆವಿ ಕಾದಿತ್ತಂದ್ರೆ ಪಟ ರೊಟ್ಟಿ ಬೇಯ್ತೀವಿ ಅಂತವ್ರು. ನೋಡ್ರಿ, ಈಗ ರೊಟ್ಟಿ ತಮಗೆ ಎಷ್ಟು ಬೇಕು ಒಂದು ಅಳತಿ ಅಂತಂದ್ರು ಅವು ರೊಟ್ಟಿ ನೋಡ್ರಿ, ಅವನ್ನ ನೋಡ್ತಾರೆ ಮಾಡ್ತಾರ್ತಾಳ್ರಿ ನೋಡ್ರಿ ಅಂತ ಎಷ್ಟೆಷ್ಟು ದೊಡ್ಡ ರೊಟ್ಟಿ ಮಾಡ್ತಾರೆ ಅಂಥೇಳಿ. ಅವ್ರ ಪರ್ಮಿಷನ್ ಮ್ಯಾಗ ಒಂದು ಸತಿ ಅವ್ರ ಮುಖ ಶೂಟ್ ಮಾಡಿದೆ ನಮ್ಮ ಶೋಭಕ್ಕರ್ದ. ಒಂದು ಸತಿ ತೊಗೊತೇನೆ ರೀ ನಿಮ್ಮ ಮುಖಾನ ಅಂಥೇಳಿ. ಎಲ್ಲರೂ ಎಲ್ದ್ರಾಗ ಸ್ಪೆಷಲಿಸ್ಟ್ ಅದಾರ, ನಮ್ಮ ಶೋಭಕ್ಕರ್ ಈ ರೊಟ್ಟಿ ಒಳಗೆ ಸ್ಪೆಷಲಿಸ್ಟ್ ಅದಾರ ನೋಡ್ರಿ. ನಮ್ಮ ತೆವಿ ನೋಡ್ರಿ, ತೆವಿನೂ ಎಷ್ಟು ದೊಡ್ಡದೈತಿ. ಇವ್ರ ರೊಟ್ಟಿಗೆ ಈ ದೊಡ್ಡ ತೆವಿನೂ ಸಾಲಂಗಿಲ್ಲ ರೀ, ಅದನ್ನು ದಾಟಿ ಹೊರಚಲ್ತತಿ. ಅಷ್ಟು ದೊಡ್ಡ ರೊಟ್ಟಿ ಮಾಡ್ತಾರೆ ಅವ್ರು. ಅಂಥವು 2 ರೊಟ್ಟಿ ತಿನ್ನೋರೊಳಗೆ ಹೊಟ್ಟೆ ತುಂಬತೈತಿ. ರೊಟ್ಟಿ ಅಂತೂ ರೆಡಿ ಆಯಿತು ನೋಡ್ರಲ್ಲಿ. ತೆಳ್ಳಗೂ ಹಂಗೆ ಇರ್ತಾವ್ರಿ. ನೀವು ರಾತ್ರಿ ತಿಂದ್ರೂ ನಿಮಗೆ ಬೇಸರ ಆಗಂಗಿಲ್ಲ, ಅಷ್ಟು ರುಚಿ ಇರ್ತಾವೆ ರೊಟ್ಟಿ. ನೋಡ್ರದ ಹೇಳಿದಿಲ್ಲ, ತೆವಿ ಸತ್ಯಕ್ಕೆ ಸಾಲಂಗಿಲ್ಲ ಅವ್ರಿಗೆ ಅಂಥೇಳಿ. ತೆವಿ ದಾಟಿ ಮತ್ತು ಹೊರಗೆ ಬರ್ಬೇಕು ರೊಟ್ಟಿ. ಆ ನಮೂನಿ ರೊಟ್ಟಿ ಮಾಡ್ತಾರೆ ಅವ್ರು. ಆದರೂ ಭಾಳ ರುಚಿ ಮಾಡ್ತಾರೆ. 2 ರೊಟ್ಟಿ ತಿನ್ಬೇಕು ಅನ್ಕೊಡೋದು, ಒದ್ದಾಡಿ ಹೋಗೋದು ಶೋಭಕ್ಕರ್ ಕೈಯನ್ ರೊಟ್ಟಿನ. ಮತ್ತು 2ನೇ ರೊಟ್ಟಿ ತಯಾರಿ ಮಾಡ್ಕೊಳಕತ್ರು.
ಒಂದೇ ರೊಟ್ಟಿಗೆ ನೀರು ಹಚ್ಚಿ ಮತ್ತು ಸ್ವಲ್ಪ ಊರಿನ ಜೋರಾಗಿ ಇಟ್ಕೊಂಡು ಒಂದು ಕಡೆ ಮಗ್ಲ ಬೈತೀಗ ಮತ್ತೊಂದು ಕಡೆ ಮಗ್ಳಕ್ಕೆ ಹೊಳಿಸಿ ಹಾಕಿದ್ರು ನೋಡ್ರಿ. ಅದು ನಾವು ಒಲಿ ರೊಟ್ಟಿಗಂತನ ಅಂಥದ್ದೊಂದು ಒಲಿ ತೊಗೊಂಡೇವ್ರಿ, ಸ್ವಲ್ಪ ಜಾಸ್ತಿ ಇದು ಬರುವಂಥ ಫ್ಲೇಮ್ ಬರುವಂಥದ್ದು. ಅದು ರೊಟ್ಟಿಗಂತನೇ ತೊಗೊಂಡೇವೆ ನಾವು. ನೋಡ್ರಿ ಇವ್ರಿಗೆ ಮಣಿನೂ ಸಾಲಂಗ್ಲ ಲಟ್ಸೋದು, ತೆವಿನೂ ಸಾಲಂಗ್ಲ, ಅಷ್ಟು ದೊಡ್ಡ ದೊಡ್ಡ ರೊಟ್ಟಿ ಮಾಡ್ತಾರೆ. ರೊಟ್ಟಿ ಆಲ್ಮೋಸ್ಟ್ ರೆಡಿ ಆಯಿತು. ದಿನಾಲೂ ಒಂದು 20-25 ರೊಟ್ಟಿ ಬೇಕು ರೀ ನಮಗೆ. ದಿನಾಲೂ ಅಷ್ಟು ಮಾಡಿ ನಮಗೆ ಹೊಟ್ಟೆ ತುಂಬಿಸ್ತಾರೆ ನಮ್ಮ ಶೋಭಕ್ಕರ್. ಬರ್ರಿ ಗೆಳೆಯರ, ನೋಡೋಣ್ರಿ ಗೆಳೆಯರ ಗೆಳತಿಯರ ಎಲ್ಲರೂ ಬರ್ರಿ ನಮ್ಮ ಮನೆಗೆ. ನಮ್ಮ ಶೋಭಕ್ಕರ್ ಮಾಡಿದ ರೊಟ್ಟಿ ತಿನ್ನೋರಂತ. ನೋಡ್ರಿ ರೊಟ್ಟಿ ರೆಡಿ ಆಯ್ತು. ಅವನಿಗೆ ರೊಟ್ಟಿ ಕೆರ್ಸಾಗ ಹಾಕಿ ನೋಡ್ರಿ. ಬರ್ರಿ ಗೆಳೆಯರ ರೊಟ್ಟಿ ತಿನ್ನೋಣ ಅಂತ ನಮ್ಮ ಶೋಭಕ್ಕರ್ ಕರೆ ಆಗ್ತಾರೆ. ಬರ್ರಿ. ಥ್ಯಾಂಕ್ ಯು ಸೋ ಮಚ್.